ಎಲ್ಲರಿಗೂ ಸಹಾಯ ಮಾಡಬೇಕು ಅಂತ ಒಂದು ಮನೋಭಾವ ಇರುತ್ತೆ. ಆದರೆ ಇಷ್ಟು ಸರಿ ಮಾಡಬೇಕು ಅಂದ್ಕೊಂಡಿದ್ರು ಮಾಡೋಕ್ಕಾಗಲ್ಲ. ಆದರೆ ಈ ಗ್ರೂಪ್ ಎಲ್ಲರೂ ಆ ಇಡೀ ತಂಡ ಒಟ್ಟಾರೆ ಸೇರಿ ಎಷ್ಟು ಚೆನ್ನಾಗಿ ಅವ್ರ ಕೈಯಲ್ಲಿ ಏನಾಗುತ್ತೋ ಎಂಥ ಒಂದು ಬ್ಯೂಟಿಫುಲ್ ಆದ ಕಾಂಟ್ರಿಬ್ಯೂಷನ್ ಈ ಕೋವಿಡ್ ಸಮಯದಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಅವರ ಬಗ್ಗೆ ಒಂದು ಆರ್ಟಿಕಲ್ ಓದಿದಾಗ ನನಗೆ ಬಹಳ ಸಂತೋಷ ಆಯಿತು. ಆ್ಯಂಡ್ ಪರಿಚಯದ ಪರಿಮಳ ಕಾರ್ಯಕ್ರಮದಲ್ಲಿ ಇವತ್ತು ಅವರನ್ನು ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಆ ಗ್ರೂಪ್ ಏನು, ಅವ್ರು ಯಾವ ಥರ ಈ ಸಮಯದಲ್ಲಿ ನಮಗೆಲ್ಲರಿಗೂ ಸಹಾಯ ಮಾಡ್ತಾ ಇದ್ದಾರೆ ಆ್ಯಂಡ್ ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ, ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಅವ್ರನ್ನೇ ಮೀಟ್ ಮಾಡಿ ಮಾತಾಡೋಣ. ಫಸ್ಟ್ ಆಫ್ ಆಲ್ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್. SIR, how do you call it? Sir Initiative ಅಂತೀರಾ ಅಥವಾ what do you call it? Special Initiative Riders. Special Initiative Riders. And ಅವರ ಒಂದು ಯಾರು they started this in 2018 and ನಾನು ನಿಮ್ಗೆ ಆಲ್ರೆಡಿ ಒಂದು ಇಂಟ್ರೊಡಕ್ಷನ್ ಕೊಟ್ಟಂಗೆ ಹಾರ್ಲಿ ಡೇವಿಡ್ಸನ್ ಆ ಬೈಕ್ ಅಂದಿದ್ ಕೂಡ್ಲೇನೆ ಬೈಕ್ ಬಗ್ಗೆ ಗೊತ್ತಿರೋರಿಗೆ ಒಂದು ಹಾರ್ಟ್ ಬೀಟ್ ರೈಸ್ ಆಗತ್ತೆ ಅಂತ ಒಂದು ಪ್ಯಾಷನ್ ಇರತ್ತೆ. ಅದರಲ್ಲಿ ಪ್ಯಾಷನ್ ಅನ್ನೋದನ್ನ ಒಂದು ಬ್ಯೂಟಿಫುಲ್ ಆಗಿ ಎಲ್ಲರಿಗೂ ಅನುಕೂಲ ಆಗಂಗೆ ಒಂದು ವ್ಯಾಲ್ಯೂ ಆಡೆಡ್ ಒಂದು ಜೀವನದಲ್ಲಿ ಮಾಡಕ್ಕೆ ಅಂತ ಒಂದು ಕನಸು ಹೊತ್ಕೊಂಡು ಈ ಒಂದು ಬ್ಯೂಟಿಫುಲ್ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ ನಾನ್ ಮಾತಾಡಕ್ಕಿಂತ ಈ ಇನಿಷಿಯೇಟಿವ್ ಹೇಗ್ ಬಂತು ಮತ್ತೆ 2018 ಅಲ್ಲಿ ಸ್ಟಾರ್ಟ್ ಮಾಡಿ ಈಗ ಕಾಲಕ್ರಮೇಣ ನಮ್ಮ ಕೋವಿಡ್ ಬಂದ ನಂತರ ಹೇಗೆ ಅದಕ್ಕೆ ಅಡ್ಯಾಪ್ಟ್ ಆಗಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ. ಐ ಸಾ ಅನ್ ಆರ್ಟಿಕಲ್, ಬಹಳ ಸಂತೋಷ ಆಯ್ತು. ಹಾಗಾಗಿ ಇವತ್ತು ಈ ಬ್ಯೂಟಿಫುಲ್ ಗ್ರೂಪ್ ಅಲ್ಲಿ ಒಂದಷ್ಟು ಜನನ ನಿಮ್ಮಲ್ಲಿ ನಮ್ಮ ಪರಿಚಯದ ಪರಿಮಳ ಅಲ್ಲಿ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಸೊ ಎಸ್, ಮಿಸ್ಟರ್ ಗಣೇಶ್ ಅವರು, ಕ್ಯಾನ್ ಐ ಹ್ಯಾವ್ ಯು? ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಗಣೇಶ್ ಪ್ರಸಾದ್ ಅಂತ. ಬೇಸಿಕಲಿ ನಾನು ಬೆಂಗಳೂರಿಂದ, ದೋ ಮೈ ಆನ್ಸಿಸ್ಟರ್ಸ್ ಆರ್ ಫ್ರಮ್ ತುಮಕೂರು, ಮೈಸಂದ್ರ ಹೋಬ್ಳಿ. ಸೊ ಐ ಆಮ್ ಆಕ್ಚುಲಿ ನಾನು ಒಂದು ಇವಾಗ ಅಟ್ ಕರೆಂಟ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀನಿ. ಅದಕ್ಕೆ ಮುಂಚೆ ಐ ವಾಸ್ ಇನ್ ಟು ದ ಕಾರ್ಪೊರೇಟ್ ವರ್ಲ್ಡ್ ಫಾರ್ ಆಲ್ಮೋಸ್ಟ್ 2 decades. Okay, almost 22 years. I work with Reliance Group, HFCL, TVS and BPL. ಬಟ್ ನಾನು ಆಸ್ ಅ ಪ್ಯಾಷನ್ ಅಂದರೆ ಹುಟ್ಟಿದಾಗಿಂದ ಚಿಕ್ಕ ಹುಡುಗದಿಂದನೂ ನನಗೆ ಡ್ರೈವಿಂಗು ಮತ್ತು ಬೈಕಿಂಗ್ ಅಂದರೆ ಭಾರಿ ಇಷ್ಟ. ಐ ಥಿಂಕ್ ಅಟ್ ದ ಏಜ್ ಆಫ್ 6th standard ಐ ಯೂಸ್ ಟು ರೈಡ್ ಮೈ ಡ್ಯಾಡ್ಸ್ ಬಜಾಜ್ 150, ಓಕೆ, ಸ್ಕೂಟರ್, ಆಯ್ತಾ. ಆಮೇಲೆ ನಾವೆಲ್ಲ ಹೋದ ಟೈಮ್ ಚಿಕ್ಕ ಹುಡುಗರು ಬೇಕಾದ್ರೆ BMTC ಬಸ್ಸಲ್ಲಿ ಹೋಗ್ತಾ ಇದ್ರಿ. ಡ್ರೈವರ್ ಪಕ್ಕ ನಿಂತ್ಕೊಂಡ್ಬಿಟ್ಟು ಅವ್ನು ಹೆಂಗೆ ಗೇರ್ ಹಾಕ್ತಾನೆ, ಹೆಂಗೆ ಕ್ಲಚ್ ಹಾಕ್ತಾನೆ, ಅದನ್ನ ನಾವು. ಸೊ ಇಟ್ ಈಸ್ ಲೈಕ್ ದ ಡೇ ಐ ವಾಸ್ ಅಂದ್ರೆ ಹುಟ್ಟಿದಾಗಿಂದಾನೆ ಅದು ಬಂದ್ಬಿಟ್ಟಿದೆ ಡ್ರೈವಿಂಗು ಇದು. ಸೊ ನಾನು ಯಾವತ್ತು ಡ್ರೈವಿಂಗ್ ಸ್ಕೂಲ್ಗೆ ಹೋಗಿಲ್ಲ. ದ ಫಸ್ಟ್ ಟೈಮ್ ಐ ಡ್ರೋವ್ ಮೈ ಕಾರ್ ಫ್ರಮ್ MG Road ಟು ಏರ್ಪೋರ್ಟ್, ಓಲ್ಡ್ ಏರ್ಪೋರ್ಟ್, ಇನ್ 1996 ವಿತೌಟ್ ಎನಿ ಡ್ರೈವಿಂಗ್ ಸ್ಕೂಲ್, ಆಯ್ತಾ. ಬೆಳಿಗ್ಗೆ 6:30 ಟೈಮಲ್ಲಿ ಏರ್ಪೋರ್ಟ್ಗೆ ಹೋಗಬೇಕಾಗಿತ್ತು. ಡ್ರೈವರ್ನ ಪಕ್ಕದಲ್ಲಿ ಕುಂತ್ಕೊಂಡು ಹೋದೆ. ಸೊ ದಟ್ ಇಸ್ ಮೈ ಇಂಟ್ರೆಸ್ಟ್. ಸೊ ನಾನು ಯಾವತ್ತೂ ಡ್ರೈವಿಂಗ್ ಸ್ಕೂಲ್ ಆಗಲಿ ಇದಕ್ಕೆ ಹೋಗ್ಲಿ ಹೋಗಿಲ್ಲ. ಬಿಕಾಸ್ ಮೈ ಐ ಥಿಂಕ್ ಮೈ ಆಟೋಮೊಬೈಲ್ ಡ್ರೈವಿಂಗ್ ಅಂಡ್ ದಿಸ್ ಒನ್ ಇಸ್ ಇನ್ ಮೈ ಬ್ಲಡ್, ಐ ಥಿಂಕ್ ಅಂತ ಹೇಳ್ಬೋದು ಒಂದು. ಸೊ ಹೌ ಇಟ್ ಸ್ಟಾರ್ಟೆಡ್ ಅಂದ್ರೆ 1994 ನಲ್ಲಿ ನನ್ನ ಹತ್ರ RX 100 ಇತ್ತು. ಇಟ್ ವಾಸ್ ಅ ಡ್ರೀಮ್ ಬೈಕ್ ದೆನ್ ವೆನ್ ಐ ವಾಸ್ ಇನ್ ಕಾಲೇಜ್. RX 100 ಅಂದ್ರೆ ಎನಿ ಯಂಗ್ಸ್ಟರ್ಸ್ ಆವಾಗಿನ ಕಾಲದಲ್ಲಿ ಒಂದು ಡ್ರೀಮ್ ಇತ್ತು. ಸೊ ಗಾಡ್ ಇಸ್ ಕೈಂಡ್ ಎನಫ್, ಮೈ ಪೇರೆಂಟ್ಸ್ ಬ್ಲೆಸ್ಸಿಂಗ್ಸ್, ಒಂದು ಗಾಡಿ ತಗೊಂಡ್ರು. ಅವಾಗಿಂದ ನಾನು ಐ ವಾಸ್ ಇಂಟು ಬೈಕಿಂಗ್. ಅಂದ್ರೆ ಮಾಮೂಲಿ ಸಿಟಿಯಲ್ಲಿ ಅದು ಓಡ್ತಾ ಇದೆ. ಯಾವಾಗ ಅಗತ್ಯ ಬಿದ್ದಾಗ ಊರಿಗೆ ಹೋಗಿ ಬರ್ತಾ ಇದೆ, ಒಂದ್ಸತಿ 2 ಸತಿ ಅಜಿತ್ ತಾತ ನೋಡ್ಕೊಂಡು ಬರಕ್ಕೆ. ಸೊ ಒನ್ಸ್ 2015 ಐ ಬಾಟ್ ಎ ಡ್ಯೂಕ್. Then 1 year I rode it. Then 2016 January I bought Harley Davidson, which was anybody's dream bike. Anybody ಯಾರೇ ಆಗಲಿ ಸ್ಪೋರ್ಟ್ಸ್ ಬೈಕ್ ತಗೋಬಹುದು, ಬಟ್ Harley Davidson ಅಂದ್ರೆ ದಟ್ ಇಸ್ ಲೈಕ್ ಇದು ಈ ಬೆಂಟ್ಲಿ ಮತ್ತೆ ರೋಲ್ಸ್ ರಾಯ್ಸ್ ಕಾರ್ ಇದ್ದಂಗೆ ಒಂಥರ. ಅಂದ್ರೆ ಆ ಸೌಂಡು, ಆ ಕ್ರೋಮು. Harley bikes are known for ಇದು. It's a legendary bike which is there in entire world since 1903. ಆಯ್ತಾ. ಐ ಥಿಂಕ್ Harley Davidson ಬಗ್ಗೆ ಪರಿಚಯ ಕೊಡಬೇಕಾಗಿಲ್ಲ ಅದು. ಸೊ 2016 ನಲ್ಲಿ ಬೈಕ್ ತಗೊಂಡು ನಾನು 2 years ಓಡಿಸ್ತಾ 2018 ನಾನು ಚಾಪ್ಟರ್ ಆಫೀಸರ್ ಆಗಿದೆ. ಆಕ್ಚುಲಿ ಬ್ಯಾಂಗ್ಳೂರಲ್ಲಿ ಏನಂದ್ರೆ ದೇರ್ ಇಸ್ ಅ Harley Davidson ಚಾಪ್ಟರ್ ಅಂತ ಕರೀತಾರೆ. ಸೊ ದೇರ್ ಆರ್ 28 ಚಾಪ್ಟರ್ಸ್ ಇನ್ ಇಂಡಿಯಾ, ಅಕ್ರಾಸ್ ಇಂಡಿಯಾ. Okay, that is nothing but dealer will become a chapter, ಆಯ್ತಾ. Okay, so here what happens, I don't know who is he, I don't know who is Kaleem. I met Kaleem on the bike, Richie Roy, Dilip. We all we are strangers. We became friends.
ಅಂಡ್ ವೆನ್ ಎವರ್ ಗೋ, ವಾಟ್ ಇಸ್ ದ ಬೈಕಿಂಗ್ ರೂಲ್ ಅಂದ್ರೆ, ನಾವ್ ಎಲ್ಲಾದ್ರೂ ಒಂದು ಏನಾದ್ರು ತಿನ್ನಕ್ ಹೋದ್ರೆ, ಬ್ರೇಕ್ಫಾಸ್ಟ್ ತಿನ್ನಕ್ ಹೋದ್ರೆ, ಯು ಮೇ ಬಿ CEO, ಯು ಮೇ ಬಿ ಬಿಸ್ನೆಸ್ ಮ್ಯಾನ್, ಇವನ್ 1,000 rupees into 10 ವಿಲ್ ಡಿವೈಡ್ ಅಂಡ್ ವಿಲ್ ಪೇ 100 rupees and close. ಯಾರೇ ಹೊರಗಡೆ ಭಾನುವಾರ ದಿವಸ ಹೋದಾಗ ವಿ ವುಡ್ ಸಿ ಗ್ರೂಪ್ಸ್ ಆಫ್ ಬೈಕ್ಸ್ ಲೈಕ್ ದಿಸ್. ಸೊ ಇದು ನಮ್ಮ ಒಂದು ಕಾಮನ್ ಅಕರೆನ್ಸ್ ಆಗಿತ್ತು. ಆದ್ರೆ ನನಗೆ ಬಹಳ ಹೃದಯ ಮುಟ್ಟಿದಂತ ವಿಚಾರ ಏನಂದ್ರೆ, ನಿಮ್ಮ SIR ಇನಿಷಿಯೇಟಿವ್ ಇಂದ ವೆರಿ ರೀಸೆಂಟ್ಲಿ ನೀವು ನಿಮ್ಮ ಇಡೀ ಗ್ರೂಪ್ ತಂಡ ಸೇರಿ 2 ಆಂಬ್ಯುಲೆನ್ಸ್ ನ, ದಟ್ ಟು ಆಕ್ಸಿಜನೇಟೆಡ್ ಆಂಬ್ಯುಲೆನ್ಸ್ ನ ಕೊಟ್ಟಿದ್ದೀರಾ ಅಂತ. ಸೊ ಹೇಗೆ, ಹೌ ಡಿಡ್ ಇಟ್ ಕಮ್ ಟು ದಿಸ್ ಗಣೇಶ್ ಅವರೇ? ಈಗ ಕೋವಿಡ್ ಟೈಮ್ ಅಲ್ಲ, 2018 ಇಂದಾನೇ ನೀವು ಈ ತರ ಇನಿಷಿಯೇಟಿವ್ಸ್ ಮಾಡ್ಕೊಂಡ್ ಬಂದಿದ್ದೀರಾ. ಏನಕ್ಕೆ, ವಾಟ್ ಇಸ್ ದ ಸ್ಫೂರ್ತಿ ಬಿಹೈಂಡ್ ದಟ್? ಹೇಗೆ ಸ್ಟಾರ್ಟ್ ಆಯ್ತು ಇದು? ನಾವೆಲ್ಲ ಏನಂದ್ರೆ, ವೆನ್ ವಿ ಕ್ಯಾನ್ ಅಫೋರ್ಡ್ ದಿಸ್ ಬೈಕ್ ಆಫ್ 10 lakh rupees plus 20-30 lakhs ಬೈಕ್ ತಗೊಂಡ್ಮೇಲೆ, ಸೊ ಐ ಥಿಂಕ್ ಎಕನಾಮಿಕಲಿ ವಿ ವಿಲ್ ಬಿ ಬೆಟರ್. ಅಂದ್ರೆ ನಾವು ಓಕೆ ಆಗಿರ್ತೀವಿ, ಅಂದ್ರೆ ಆರ್ಥಿಕವಾಗಿ ನಾವು ಒಂದು ಇದರಲ್ಲಿ ಇರ್ತೀವಿ. ಇವಾಗ ಏನಾಗುತ್ತೆ ಅಂದ್ರೆ, ನಮ್ಮ ಹತ್ರ ಇರ್ಬೇಕಾದ್ರೆ ಜನದ ಕಷ್ಟದ ಕಾಲದಲ್ಲಿ, ಇಲ್ಲಾಂದ್ರೆ ಯಾವ್ದೊಂದು ನೋಡಿದಾಗ ಅನಾಥಾಶ್ರಮ ನೋಡ್ತೀರಿ, ಇಲ್ಲ ಅಲ್ಲಿ ಒಂದ್ ಸ್ವಲ್ಪ ಅವ್ಯವಸ್ಥೆ ನೋಡಿದಾಗ ಏನೋ ಒಂದು ಮಾಡ್ಬೇಕು ಅಂತ ಮನಸ್ಸಿಗೆ ಬರುತ್ತೆ. ಅದು ವೃದ್ಧಾಶ್ರಮ ಇರ್ಬೋದು, ಇಲ್ಲಾಂದ್ರೆ ಯಾವ್ದೋ ನಾವು ಗೌರ್ಮೆಂಟ್ ಸ್ಕೂಲ್ ಇರ್ಬೋದು, ಇಲ್ಲ ಯಾವ್ದೋ ಹಾಸ್ಪಿಟಲ್ ಇರ್ಬೋದು. ಸೊ ಈಗ ಆಕ್ಚುಲಿ ಏನಾಗಂದ್ರೆ, ನಾವು ಇಲ್ಲಿ 2018 ನಲ್ಲಿ ನಾವು ಇದು ನಮ್ಮ ಸ್ಪೆಷಲ್ ಇನ್ಸ್ಟಿಟ್ಯೂಟ್ ರೈಡರ್ಸ್ ಇನ್ನಾಗ ಸ್ಟಾರ್ಟ್ ಆಗಿರ್ಲಿಲ್ಲ. ಸೊ ಒಂದ್ಸತಿ ನನಗೆ ಪೊಲೀಸ್ ಇಂದ ನನಗೆ ಆಮಂತ್ರಣ ಬಂತು, ಈ ಸತಿ ನಾವು ರೈಡ್ ಮಾಡ್ಬೇಕು, ಲೆಟ್ ಅಸ್ ಡೂ ಅ ಟ್ರಾಫಿಕ್ ಅವೇರ್ನೆಸ್ ರೈಡ್, ಟ್ರಾಫಿಕ್ ಜಾಗೃತಿ ಮೂಡಿಸೋ ಒಂದು ರೈಡ್ ಮಾಡೋಣ ಅಂತ ಕರೆದ್ರು ನನ್ನ. ಆವಾಗ ಅದನ್ನ ನಾನು ಕರೆದಾಗ ಒಂದು ರೆಸ್ಪಾನ್ಸ್ ವಾಸ್ ವೆರಿ ಟ್ರಿಮೆಂಡಸ್. ಇಟ್ ಹ್ಯಾಪೆಂಡ್ ಆನ್ ಎ ಸ್ಯಾಟರ್ಡೆ, ಶನಿವಾರ ಆಗಿದ್ದು. ಒಂದು 45 ಜನ ಬಂದ್ರು, 45 ಬೈಕ್ಸ್ ಅಂದ್ರೆ, ನಮ್ದಲ್ಲಿ 10 ಬೈಕ್ ಅಂದ್ರೆ ದೊಡ್ಡದಾಗ ಕಾಣುತ್ತೆ, ಬೈಕ್ ದೊಡ್ಡದಲ್ವಾ. ಒಂದು 45 ಬೈಕ್ಸ್ ಅಂದ್ರೆ ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ನಾವು ಡಿಸ್ಟೆನ್ಸ್ 10 meters ಡಿಸ್ಟೆನ್ಸ್ ಬಿಟ್ಕೊಂಡು ಓಡಿಸೋದು, 1 by 1 ಆ ತರ. ಸೊ ಇದು ಒಂಥರ ಬೈಕರ್ಸ್ಗೂ ಸ್ಫೂರ್ತಿ ಆಯ್ತು. ಪೊಲೀಸ್ ಜೊತೆ ನಾವು ಕೆಲಸ ಮಾಡಿದ್ರಿ ಈ ತರ ಅಂದಾಗ ಇದು ಹಿಂಗೆ ಸ್ಟಾರ್ಟ್ ಆಗಾಯ್ತು. ಆಮೇಲೆ ಸ್ವಲ್ಪ ಅವೇರ್ನೆಸ್, ಲೈಕ್ ಏನೋ ಹಾಸ್ಪಿಟಲ್, ಸ್ಪರ್ಶ ಹಾಸ್ಪಿಟಲ್ ಜೊತೆ ಟೈಪ್ ಮಾಡ್ಕೊಂಡು ಆರ್ಗನ್ ಡೊನೇಷನ್ ಕ್ಯಾಂಪ್ ಅವೆಲ್ಲ ಟಿವಿಲಿ ಬಂತು, ಎಲ್ಲ ಟಿವಿ ಚಾನಲ್, ನ್ಯೂಸ್ ಚಾನಲ್ ಬಂತು. ಆರ್ಗನ್ ಡೊನೇಷನ್ ಪ್ಲೆಜ್ ಅಂದ್ರೆ ನಾವೆಲ್ಲರೂ ಒಂದು 55 ಬೇಕರ್ ಪ್ಲಸ್ ಫ್ಯಾಮಿಲಿ ಎಲ್ಲರೂ ಪ್ಲೆಜ್ ತಗೊಂಡ್ರಿ, ದಟ್ ನಾವು ಇನ್ ಕೇಸ್ ಆಫ್ ನಮ್ದು ಡೆತ್ ಆದ್ರೆ ನಮ್ದು ಆರ್ಗನ್ಸ್ ನ ಇದು ಮಾಡ್ಕೊಬಹುದು, ಹಾರ್ವೆಸ್ಟ್ ಮಾಡ್ಬೋದು ಅಂತ. ಅದೇನಂದ್ರೆ ಒಂದು ಸ್ಫೂರ್ತಿ, ಬೇರೆಯವ್ರಿಗೆ ಸ್ಫೂರ್ತಿ. ಅಂದ್ರೆ ಇದು ಇಷ್ಟು ಜನ ಈ ತರ ಮಾಡಿದ್ರೆ ಬೈಕರ್ಸ್ ಇವರೆಲ್ಲ ಬಂದು ರೈಡ್ ಮಾಡಿ, ರ್ಯಾಲಿ ಮಾಡಿ, ಅವೇರ್ನೆಸ್ ಮಾಡಿ ಎಲ್ಲ ಒಂದು ಓದ್ ತಗೊಂಡಿದ್ದಾರೆ ಅಂತ ಆ ತರ ಒಂದು ಇದ್ ಮಾಡ್ತೀವಿ. ಸೊ ಈ ತರ ಮಾಡ್ಕೊಂಡ್ ಬಂದ್ರಿ. ಆಮೇಲೆ ಒಂದ್ಸತಿ ಹಳ್ಳಿಗೆ ಹೋದ್ರಿ, ನಮ್ಗೆ ಏನೋ ಥಾಟ್ ಬರ್ತಾ ಇರುತ್ತೆ, ಹಳ್ಳಿಗೆ ಹೋಗಿ ಒಂದ್ ಸ್ಕೂಲ್ ನೋಡಿದ್ರಿ, ಆ ಸ್ಕೂಲ್ ಏನಾರ ಮಾಡ್ಬೇಕು ಅಂತ. ಆಮೇಲೆ ಅದು ತುಂಬಾ ರಿಮೋಟ್ ವಿಲೇಜ್ ತುಮಕೂರಲ್ಲಿ, ಅಲ್ಲಿ ಹೋಗ್ಬಿಟ್ಟು ಒಂದು ಹೆಲ್ತ್ ಕ್ಯಾಂಪ್, ಫ್ರೀ ಹೆಲ್ತ್ ಕ್ಯಾಂಪ್ ಹಾಸ್ಪಿಟಲ್ ಅವ್ರ ಜೊತೆ ಮಾಡಿದ್ರಿ. ಡಾಕ್ಟರ್ಸ್ ನಮ್ ಜೊತೆ ದೇ ಆಲ್ಸೋ ರೋಡ್ ವಿತ್ ಅಸ್ ಆಸ್ ಎ ಪಿಲಿಯನ್. ಹೋಗ್ಬಿಟ್ಟು ಫ್ರೀ ಹೆಲ್ತ್ ಕ್ಯಾಂಪ್ ಎಲ್ಲ ಮಾಡಿ ಅವ್ರಿಗೆ ಕಣ್ಣು ಐ ಚೆಕ್ಅಪ್ ಮಾಡಿ. ಯಾಕಂದ್ರೆ ಎಷ್ಟೊಂದ್ ಜನ ವೃದ್ಧರು ಇರ್ತಾರಲ್ವಾ, ಅವ್ರಿಗೆ ಕಣ್ಣು ಸರಿ ಕಾಣಲ್ಲ, ಅವ್ರಿಗೆಲ್ಲ ಆಪ್ಥಾಲಜಿಸ್ಟ್ ಕರ್ಕೊಂಡೋಗಿ ಕಣ್ಣು ಚೆಕ್ ಮಾಡಿ ಸ್ಪೆಕ್ಟಕಲ್ಸ್ ಎಲ್ಲ ಕೊಡಿಸಿ ಇದ್ ಮಾಡಿದ್ವಿ. ಸೊ ಈ ತರ ಒಂದು ನಾವು ಹಲವಾರು ಒಂದು 25-30 ಇವೆಂಟ್ಸ್ ನಾವು ಮಾಡ್ತಾನೆ ಇರ್ತೀವಿ. Thank the Special Initiative Riders for having recognized Mercy Angels and Saving Souls and having donated 2 ambulances. ಇನ್ನು ಸ್ವಲ್ಪ ಜನಕ್ಕೆ ರೇಷನ್ ಬೇಕಾಗಿತ್ತು ಅಂದ್ರೆ 150 ರೇಷನ್ ಸಪ್ಲೈ ಮಾಡಿದ್ವಿ. ಇದೆಲ್ಲ ಮಾಡಿ ಹೋದ ವರ್ಷ ಇದಾಯ್ತು. ಅವರೇ, ಈಗ ಒಂದು ಮನುಷ್ಯನಿಗೆ ಒಂದು ವಾಂಟ್ ಅನ್ನೋದು ಓಕೆ ಮಾಡಬೇಕು ಅನ್ನೋದು ಇದ್ರು, ನಮ್ಮ ಸುತ್ತಮುತ್ತ ಇರುವಂತ ಟೀಮ್ ಎಷ್ಟು ಮುಖ್ಯ ಅಲ್ವಾ? ನೀವ್ ಹೇಳ್ದಂಗೆ ಒಂದು ಥಾಟ್ ನ ಒಬ್ರು ಎಕ್ಸ್ಪ್ರೆಸ್ ಮಾಡ್ಬೋದು, ಆದ್ರೆ ಈಕ್ವಲಿ ನಿಮ್ಮ ಟೀಮ್ ನಿಮ್ ಜೊತೆ ಇದೆ. ಸೊ ನಮ್ ಜೊತೆ ಈಗ ನೇಹಲ್ ಇದ್ದಾರೆ. ಅಂಡ್ ಎಸ್, ನೇಹಲ್ ಬಗ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್ ಅಂಡ್ ಲೆಟ್ ಅಸ್ ಟಾಕ್ ಟು ನೇಹಲ್. ಯಾಕಂದ್ರೆ ಮಲ್ಟಿ ಟಾಸ್ಕಿಂಗ್ ಈಗ ಎಲ್ಲರೂ ಏನ್ ಅನ್ಕೋತೀವಿ, ತುಂಬಾ ಜನ ಹೆಣ್ಮಕ್ಳು ಕೊರಗ್ತಾ ಇರೋದು, ಲೈಕ್ ನಮ್ ಟೈಮ್ ಸಿಗ್ತಾ ಇಲ್ಲ ಅಥವಾ ತುಂಬಾ ಸ್ಟ್ರೆಸ್ ಆಗ್ಬಿಟ್ಟಿದೀವಿ, ಅಂಡ್ ಇದು ಎಲ್ಲರಿಗೂ ಕಾಮನ್. ಸೊ ಹೌ ಇಸ್ ನೇಹಲ್ ಹ್ಯಾಂಡ್ಲಿಂಗ್ ಇಟ್ ಅಂಡ್ ಏನ್ ಮಾಡ್ತಾ ಇದಾರೆ ಅವರು ಅಂತ? ನೇಹಲ್ ವಗೇಲಾ is our bike mate. About she's a techie and a housewife, stays at Beniganalli. So I will give it to Nehal. So she will tell the journey about the ambulance, how it started. Nehal, please go ahead. Hi Vimal and hi everybody here. I am IT professional, and from childhood I had this thing that I have to do some service where I can give back to society.
So I have been doing the work here and there, small. So here, when I joined SIR few months back, I thought let me do it whatever I can in this initiative. A special initiative riders group for having donated the ambulance to us for our foundation Saving Souls. We'll be indebted to them. We've been using the ambulance to ferry patients from houses to hospitals. Such a heartwarming thing to hear, Nehal. One more thing, before I talk to Richie about how exactly like it's being used, as a woman, I would like to ask you something now, because like, let's say there are so many people who would be looking at this interview. Somewhere at the back of our mind, as a common person, we feel we are not financially able to help others. Now, the want to help is there so much, but we are tied, family, responsibility, and there's so many women who message me telling, Madam, nange yen madbek gottilla. I want to help, but I can't help because financially I'm not strong. So I also heard that you were helping this ambulance, everything is SIR initiative, but Mr. Ganesh also told me like how you were helping the people in and around your residence. So for that, you don't need money. So can you just share a bit about that? So it is so inspiring for others, because there is this concept, we should be moneyed to help people. Yes, that is one aspect. What can we do otherwise, Nehal? So now the thing that you're asking, before this ambulance initiative, even I used to think that how can I contribute? I cannot donate so much amount of money, right? It's not possible for me to always donate money. Yes. So how can I contribute? So I thought, let me go on the ground, let me do some research. So whatever initiatives SIR has taken and previous NGOs where I was working, they have taken, they need a lot of groundwork. So they need people on the ground who can do actually and do the surveys and do the research work, and placing the orders of the things. There are a lot of things. Online work is there that women can take up and do at home. Take out like 1 hour in a day. Okay. And do some research on some initiatives which their group or her group or anybody is doing it, right? So do the online work, do the research work, and also help people in their community by just talking, consulting. As a woman, we are more empathetic, we have more emotional quotient. So what I feel is, if we can talk to people in our neighborhood just about how we can tackle this disease or pandemic together, so even the consulting job is very important. What we would like to say is, you don't need money for this. This is empathy. Innobru kashtadalli idaga, how are you? Okay, we are there. We are praying for you, wishes for you, and just check. That should be like really good. And it didn't need him to come to me or give some physical help, financial help, nothing. But here in the pandemic, people are so much stressed, right? So just a hi, how are you, will matter a lot. That was really nice, because yes, there are hundreds of messages pouring in where women think like, how can I do it? And as you said, yes, stay safe, stay healthy, and also reach out to other people. So that is your plus point, empathy. As women, we can do that. Thank you. Thank you so much. So is Mr. Roy there to talk about the ambulance, or Mr. Dilip would talk? Anybody who would be talking next? Let me just give a small introduction about Roy. Roy, actually, I know Roy since 2018. He is one of the oldest member in our SIR. My profession is a techie, and he's a traffic warden. Is very popular among this Adgodi, Madiwala, this police station, that surrounding Marathalli. Richie Roy means all police knows him. Okay, so multitasker in a very different way. ನಮ್ಮ ಕೈಯಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಎಲ್ಲರ ಕೈಯಲ್ಲಿ ಮಾಡಕ್ಕಾಗದಿರೋ ಕೆಲಸ ಅವ್ನು ಮಾಡ್ತಾ ಇದ್ದಾನೆ. ಏನಂದ್ರೆ ಅವ್ನು ಹೇಳ್ಕೊಡಲ್ಲ, he is going for cremation of bodies. Oh my God. Okay. So there is a high risk. Oh, nice. ಬಾಡಿ ಕ್ರಿಮೇಷನ್ ಮಾಡಕ್ ಹೋಗ್ಬಿಟ್ಟು PPE ಕಿಟ್ ಹಾಕೊಂಡು ಹೋಗಿ ಕ್ರಿಮೇಷನ್ ಮಾಡ್ಬಿಟ್ಟು ಬರ್ತಾನೆ. ಅದೆಷ್ಟೊಂದು ಜವಾಬ್ದಾರಿಯಾದ ಲೈಕ್ ಈ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಬಿಕಾಸ್ ಈ ಡಿಸೀಸ್ ಕಂಡೀಷನ್ ಬಗ್ಗೆ ಇನ್ನ ಎವ್ರಿ ಡೇ ಅಪ್ಡೇಟ್ಸ್ ಬರ್ತಾ ಇದೆ. ಸೊ ಸ್ವಂತ ಫ್ಯಾಮಿಲಿಗಳೇ ಎಷ್ಟೊಂದು ಭಯ ಬೀಳ್ತಾರೆ ಟು ಗೋ ನಿಯರ್. ಸೊ ಎಂಥ ಒಂದು ಲೈಫ್ ಲೀಡ್ ಮಾಡಿದ್ರು, ಆ ಅಂತಿಮ ಸಂಸ್ಕಾರಕ್ಕೆ ಯಾರು ಹೋಗ್ತಾ ಇಲ್ಲ. ಲೈಕ್ ಇಟ್ಸ್ ಬಿಕಮಿಂಗ್ ಸೋ ಪ್ರಾಬ್ಲಮ್ಯಾಟಿಕ್. ಅಂಥದ್ರಲ್ಲಿ ರಾಯ್ ಹೋಗಿ ಅಂಡ್ ಒಂದು ಜವಾಬ್ದಾರಿಯಾದ ಒಂದು ಮಗನಾಗಿ ಅಪ್ಪ ಅಮ್ಮನ್ನ ಸೇಫ್ ಆಗಿಟ್ಟು, ಸೊ ಹೀ ಈಸ್ ಕಮಿಂಗ್ ಔಟ್
ಅಂಡ್ ಬ್ಯಾಲೆನ್ಸಿಂಗ್ ಇಷ್ಟು ಒಂದು ಅದ್ಭುತವಾದ ಕೆಲಸ ಅಲ್ಲ. He has taken room, okay, because he don't want to go and give the infection to his parents ಅಂತ ರೂಮ್ ತಗೊಂಡು ಅವನೇ ಅಡಿಗೆ ಮಾಡ್ಕೊಂತ ಇದ್ದಾನೆ. ಸೊ ಒನ್ಸ್ ಇನ್ ಡಿಸ್ಟೆನ್ಸ್ ಅಲ್ಲಿ ಮಾತಾಡ್ಬಿಟ್ಟು ಬರ್ತಾನೆ. ಅಂದ್ರೆ ಇಟ್ಸ್ ಅ ನೋಬಲ್, ಅಕಾರ್ಡಿಂಗ್ ಟು ಮೀ ಇಟ್ಸ್ ಅ ನೋಬಲ್. ಖಂಡಿತವಾಗ್ಲು. ಸೊ Namaskara, this is Satyanarayan Roy, but well known as Richie Roy in Bangalore city. So I am from Odisha, and when I met Ganesh, when I joined, when I got a bike, Harley Davidson, so it was never a dream bike for me. That time this bike was available, for that I got it. Okay. And so what exactly I do the free education for the people. Like the service what you're doing, even if we want to do, all of us, we can't. First of all, to be in the mindset, I think one sentence what you said just stood out from whatever you said, where you said the crematorium has become your temple now. That itself is something so very amazing. And yes, if we cannot give the right information, instead of forwarding wrong information which might mislead public, now that is something which all of us should be aware of. And the lower, like as you said, the pushcart vendors, thinking out of the box to help people and put them across to the right persons. Now you said even though you know the medications, you don't tell it, but you give it to guide them to the right doctors. Now this is something which we all have to understand, because unfortunately everybody has become Google doctors. WhatsApp forwards has become the norm of the society now, so we don't know what is right, what is wrong. I just read an article where a doctor had said somebody came in with lot of similar COVID symptoms of burning like nose and breathing issues, and they realized it was because concentrated lemon juice she was pouring into her nose, because she read somewhere by putting lemon juice into the nose that you will become like you can stay away from COVID. So there was a big appeal, where doctors were saying, please don't forward things which are not right. So yes, it's just great. So thank you so much, Roy and Ganesh avare. Inta ondu like ವಾಲ್ಕೆನೋ ತರ ಬರ್ಸ್ಟ್ ಆಗ್ಬಿಟ್ರಲ್ಲ ರಾಯ್. ಯಾಕಂದ್ರೆ ಐ ಥಿಂಕ್ ಆ ಸಣ್ಣ ಪ್ರಾಯದಲ್ಲಿ ಅವ್ರು ಎಷ್ಟು ನೋಡಿ ಬರ್ತಾ ಇದಾರೆ ಅಂದ್ರೆ, ಈಗ ನಾವು ವಯಸ್ಸಾಗ್ತಾ ನಮಗೆ ಎಕ್ಸ್ಪೀರಿಯನ್ಸಸ್ ಪಾಠ ಕಲ್ಸತ್ತೆ. ಆದ್ರೆ ಸಣ್ಣ ಪ್ರಾಯದಲ್ಲಿ ಈ ತರ ಒಂದು ಸಿಚುವೇಶನ್ ಅಂತ ಬಂದಾಗ ಆ ಕಂದಮ್ಮನ್ ಮನ್ಸಲ್ಲಿ ಏನ್ ನಡೀತಾ ಇರ್ಬೋದಲ್ಲ, ಲೈಕ್ ಎಲ್ಲೋ ತಂದೆ ತಾಯಿನ ಮಕ್ಕಳೇ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಅಥವಾ ಯಾರೋ ಒಬ್ರು ಕೋಆರ್ಡಿನೇಟ್ ಮಾಡಿದ್ರೆ ಅವ್ರ ನಂಬರ್ ಬ್ಲಾಕ್ ಮಾಡ್ತಾ ಇದ್ದಾರೆ. ಈ ಒಂದು ಫ್ಯಾಮಿಲಿ ಬಾಂಡಿಂಗ್ ಅಂತ ನಾವೇನ್ ಅನ್ಕೊಂಡಿದೀವೋ ಕಣ್ಣು ಮುಂದೆನೆ ಎಷ್ಟೋ ಕಡೆ ಆ ಫ್ಯಾಬ್ರಿಕ್ಸ್ ಹಂಗೆ ಒಡೆದು ಚೂರ್ ಆಗ್ತಾ ಇದೆ. ಈ ಕೋವಿಡ್ ಮನುಷ್ಯನ ಜೀವನದಲ್ಲಿ ಏನ್ ಮುಖ್ಯ ಇಲ್ಲ, ಎಷ್ಟು ಚೆನ್ನಾಗಿ ಒಂಥರ ಪೇಂಟಿಂಗ್ ತರ ಬಿಡಿಸಿಟ್ಬಿಡ್ತಲ್ಲ. I think before lockdown or before COVID last year, priorities ಜೀವನದಲ್ಲಿ ಬೇರೆ ಇತ್ತು. ಸಕ್ಸಸ್ ಅನ್ನೋ ಪದ ಬೇರೆ ಇತ್ತು. ಅದು ಸಂಪಾದನೆ ಇರ್ಬೋದು, ಒಂದು ಕಂಪನಿಯಲ್ಲಿ ಹೆಸರು ಇರ್ಬೋದು, ಅಥವಾ ಕ್ಲೈಂಬಿಂಗ್ ಅಪ್ ದ ಕಾರ್ಪೊರೇಟ್ ಲ್ಯಾಡರ್ ಇರ್ಬೋದು. ಇವತ್ತು ಸಕ್ಸಸ್ ಅನ್ನೋದು ನಮಗ್ ತಿಳಿದಿರೋ ಒಂದು 10 ಜನ 15 ಜನ ಬೆಳಗ್ಗೆ ಎದ್ದಾಗ ಬದುಕಿದ್ರೆ ಅಪ್ಪ ಇವತ್ತು ನಮ್ಮ ಫ್ಯಾಮಿಲಿ ಸಕ್ಸಸ್ಫುಲ್ ಆಗಿದೆ ಅಂತ ಅನಿಸ್ತಾ ಇದೆ ಅನ್ಸುತ್ತೆ ಅಲ್ವಾ? ವೆರಿ ನೈಸ್. ಸೊ ನಿಮ್ಮ ಈ ಇನಿಷಿಯೇಟಿವ್ ದೇವ್ರ ದಯದಿಂದ ನಿಮ್ಮೆಲ್ಲರ ಗ್ರೂಪ್ ಎಂತ ಒಂದು ಅಮೇಸಿಂಗ್ ಆದ ಒಂದು ಈಕ್ವಲ್ ಮೈಂಡೆಡ್ ಒಂದು ಟೀಮ್. ನಿಮ್ಮ ಕನಸು ಏನೇ ಇದ್ರು ಅದೆಲ್ಲ ನೆನಸಾಗಕ್ಕೆ ಈ ತರ ಒಬ್ಬೊಬ್ರು ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಆ ಒಂದು ಕೊಡುಗೆ ಕೊಟ್ಕೊಂಡ್ ಬಂದಾಗ, ನಾನು ನಮ್ಮೆಲ್ಲ ವೀಕ್ಷಕರ ಕಡೆಯಿಂದ ನಿಮಗೆ, ನಿಮ್ ಇಡೀ ತಂಡಕ್ಕೆ, SIR ಅವ್ರಿಗೆ, ಮೇ ಗಾಡ್ ಗ್ರಾಂಟ್ ಯು ಇನ್ನಷ್ಟು ಸ್ಟ್ರೆಂತ್ ಟು ಗೈಡ್, ಟು ಹೆಲ್ಪ್. ಐ ಥಿಂಕ್ ಜೀವನದಲ್ಲಿ ವಾಟ್ ವುಡ್ ಯು ಲೈಕ್ ಟು ಫಿನಿಶ್ ಇಟ್ ಮಿಸ್ಟರ್ ಗಣೇಶ್? ಅಂದ್ರೆ ಈ ಒಂದು ಒಳ್ಳೊಳ್ಳೆ ಕೆಲಸ ಕಂಟಿನ್ಯೂ ಮಾಡ್ಬೇಕು ಅಂತ ಒಂದು. ಎರಡನೇದು, ಈ ಗ್ರಾಮೀಣ ಪ್ರದೇಶ ಇದಾವಲ್ಲ, ನಿನ್ನೆ ನಾವು ಕೊಳ್ಳೇಗಾಲಕ್ಕೆ ಹೋದಾಗ ಟ್ರೈಬಲ್ ಏರಿಯಲ್ ಸ್ಕೂಲ್ ನಾವು ಹೇಳಿದ್ರೆ ನೀವು ನಂಬಲ್ಲ, ಇಟ್ ಇಸ್ ಶೀಟ್, ಕೆಳಗಡೆ ಮಣ್ಣು ಶೀಟು, ಬರೇ ಶೀಟ್ ಬರ್ತಲ್ಲ ಮೆಟೀರಿಯಲ್ ಶೀಟ್, ಅದಾದ್ಮೇಲೆ ಬೋರ್ಡ್ ಬರೀ 10x10. ಅದು ಮಿಡಲ್ ಏನೋ pre-KG ಹಿಡಿದು 6th standard ಒಂದೇ ಒಂದು 10x10 ರೂಮ್. ಸೊ ಟ್ರೈಬಲ್ ಇರೋದು ಅಲ್ಲಿ ಇನ್ನೊಂದು, ನಾನು ಅಲ್ಲೇನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡಿದೀರಿ. ಅಂದ್ರೆ ಒಂದು ಕ್ಲಾಸ್ ರೂಮ್ ತರ ಕಟ್ಬಿಟ್ಟು
ಒಂದು ಟೀಚರ್ನ ನಮ್ಮ ರೋಲ್ಸ್ ಅಲ್ಲಿ ಹಾಕಿ ನಾವೇ ಸ್ಯಾಲ್ರಿ ಕೊಡೋದಾರ, ಯಾಕಂದ್ರೆ ಗೌರ್ಮೆಂಟ್ ಮೇಲೆ ಎಲ್ಲದನ್ನು ಡಿಪೆಂಡ್ ಮಾಡೋಕ್ಕಾಗಲ್ಲ. ಸೊ ಗೌರ್ಮೆಂಟ್ ಆಲ್ಸೋ ಇಟ್ ಹ್ಯಾಸ್ ಇಟ್ಸ್ ಓನ್ ಲಿಮಿಟೇಷನ್ ಆಯ್ತಾ. ಅಕಸ್ಮಾತ್ ಅವ್ರ ಹತ್ರ ಪವರ್ ಇರ್ಬೋದು, ಬಟ್ ಒಂದೊಂದು ಟೈಮಲ್ಲಿ ಅವ್ರು ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಈ ಗ್ರಾಮೀಣ ಪ್ರದೇಶಗಳಿಗೆ ಹೋಗಿ, ರಾಯಚೂರು ಆಗಿರ್ಬೋದು, ಎಲ್ಲಿ ಡೆವಲಪ್ಮೆಂಟ್ ಕಡಿಮೆ ಇದೆಯಲ್ಲ, ಇಲ್ಲಿ ಮುಖ್ಯವಾಹಿನಿಯಲ್ಲಿ ಇಲ್ಲ ಅಂತ ಕಡೆ ಹೋಗ್ಬಿಟ್ಟು ನಾವು ಎಜುಕೇಶನ್ ಮತ್ತೆ ಮೆಡಿಕಲ್ ಇಲ್ಲಿ ವರ್ಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ. ಆಸ್ ಎ ಟ್ರಯಲ್ ಆಲ್ಸೋ ಯೋಚನೆ ಮಾಡ್ತಾ ಇದೆ, ಮೈಸಂದ್ರ ಒಂದು ಮೊಬೈಲ್ ಕ್ಲಿನಿಕ್ ಮಾಡಬೇಕು ಅಂತ. ಗೋ ಟು ವಿಲೇಜಸ್, ಓಕೆ, ಎವ್ರಿ ವಿಲೇಜಸ್ ಅಂಡ್ ಕಮ್ ಅಂದ್ರೆ ಯಾರಾದ್ರೂ ಇದ್ರೆ ಒಂದು ಬೆಡ್ ಇರುತ್ತೆ ಮಾಡ್ಬೇಕಂತ ಒಂದು ಐಡಿಯಾ ಇದೆ. ಸೊ ಅವ್ರು ಹೋಗ್ಲಿ ಅಂತ ಅನ್ಕೊಂಡಿದ್ದೀನಿ. ದಿಸ್ ಒನ್ಲಿ ಲೈಕ್ ಥಾಟ್ ಪ್ರೊಸೆಸ್. ಸೊ ಯು ವಾಂಟ್ ಟು ಎಕ್ಸಿಕ್ಯೂಟ್. ಓಕೆ, ಸೊ ಕಾಲಕ್ರಮೇಣ ಹೋಗ್ತಾ we have to go in the same spirit, okay, to make it happening. ನಾನು ಬಿಫೋರ್ ವಿ ವೈಂಡ್ ಅಪ್, ಈಗ ಎಷ್ಟೊಂದು ದೊಡ್ಡ ಆಸೆಗಳಲ್ಲಿ ಒಂದು ಕೆಲಸನ ಶುರು ಮಾಡ್ತೀವಿ. ನಿಮ್ಮ ಪ್ರಕಾರ ಅದು ಗ್ರೋತ್ ಆಗಿ ಕಂಟಿನ್ಯೂಡ್ ಸಕ್ಸಸ್ ಮತ್ತೆ ಈ ಮಟ್ಟಕ್ಕೆ ಆ ಇನ್ವಾಲ್ವ್ಮೆಂಟ್ ಇರ್ಬೇಕಂದ್ರೆ, ಯಾಕಂದ್ರೆ ಎವ್ರಿ ಟೈಮ್ ಸಿಚುವೇಶನ್ ಪರ್ಫೆಕ್ಟ್ ಇರಲ್ಲ. ನಮ್ಮ ಫ್ಯಾಮಿಲಿಯಲ್ಲೇ ಪ್ರಾಬ್ಲಮ್ ಇರ್ಬೋದು, ನಮ್ಮ ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಇರ್ಬೋದು. ಹೌ ಡು ಯು ಕೀಪ್ ಅಪ್ ನಿಮ್ಮ ಮತ್ತೆ ನಿಮ್ಮ ಇಡೀ ತಂಡದ ಒಂದು ಸ್ಪಿರಿಟ್ ನ? ಹೌ ಡು ಯು ಡೂ ಇಟ್? ಒಂದಂದ್ರೆ ದ ಕ್ರೆಡಿಬಿಲಿಟಿ ಆಫ್ ಎನಿ ಪರ್ಸನ್ಸ್ ಲೀಡಿಂಗ್ ದ ಗ್ರೂಪ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಕ್ರೆಡಿಬಿಲಿಟಿ ಚೆನ್ನಾಗಿದ್ರೆ ನಾನು ಏನೇ ಹಾಕಿದ್ರು ಜನ ರೆಸ್ಪಾಂಡ್ ಮಾಡ್ತಾರೆ. ಒಂದು. ಎರಡನೇದು, ನನ್ಗೆ ಗೊತ್ತು ಯಾರನ್ನ ಯಾವ ಟೈಮಲ್ಲಿ ಯಾವ ತರ ಅವ್ರನ್ನ ಮೇನ್ ಇದಕ್ಕೆ ತರಬೇಕು ಅಂತ. ಓಕೆ, ಸಿ ಎನಿ ಆರ್ಗನೈಸೇಷನ್ ರನ್ನಿಂಗ್, ಗ್ರೂಪ್ ರನ್ನಿಂಗ್, ನಿಮ್ಗೆ ಗೊತ್ತಿರಬೇಕು ಯಾರು ಯಾವ ಟೈಮ್ ಯೂಸ್ ಮಾಡ್ಬೇಕು ಆಯ್ತಾ. ಒಂದು, ಯಾರಿಗೆ ಯಾವ ಟೈಮ್ ಇಂಪಾರ್ಟೆನ್ಸ್ ಕೊಡ್ಬೇಕು, ಯಾವ ವರ್ಕ್ ಕೊಟ್ಟರೆ ಮಾಡ್ತಾರೆ ಅಂತ ಅದು ಫಸ್ಟ್ ಯು ಹ್ಯಾವ್ ಟು ಲರ್ನ್. ವಿ ಹ್ಯಾವ್ ಟು ಅದು ತಿಳ್ಕೊಂಡ್ರೆ ನಾವು ಅದನ್ನ ಮಾಡ್ಬೋದು. ಇನ್ನೊಂದು, ನಾವೇನೇ ಮಾಡೋ ಒಂದು ಎಫರ್ಟ್ಸ್ ಅಲ್ಲಿ ಕನ್ಸಿಸ್ಟೆನ್ಸಿ ಇರ್ಬೇಕು. ಈಗ ಮಾಡ್ಬೇಕು, ಆಮೇಲೆ ತಿರ್ಗಾ ನಾಳೆ ಸುಮ್ಮನೆ ಸೈಲೆಂಟ್ ಆಗ್ಬಿಟ್ಟದು. ಅದಕ್ಕೆ ನಾವು ಎವ್ರಿ 3 months ವಿ ಕೀಪ್ ಡೂಯಿಂಗ್ ಸಮ್ ಆರ್ ದ ಅದರ್ ಇನಿಷಿಯೇಟಿವ್. ಸೊ ಕೋವಿಡ್ ನಿಮ್ಮ SIR ಇಂದ ಎವ್ರಿ 3 months ಇನಿಷಿಯೇಟಿವ್ಸ್ ಮಾಡ್ತಾ ಇರ್ತೀರಾ? ಮಾಡ್ತಾನೆ ಇರ್ತೀವಿ. ಎವ್ರಿ 3 months ಒಂದೊಂದು ಮಾಡ್ತಾನೆ ಇರ್ತೀರಿ. ಮೊನ್ನೆ ಅದೇ ಮೆನ್ಸ್ಟ್ರಲ್ ಸೈಕಲ್ ಇತ್ತು, ಇದು ಹೈಜೀನ್ ಸ್ಕೂಲ್ ಕಿಡ್ಸ್ ಮಾಡಿದ್ರಲ್ಲ, ಅದು ಸ್ಕೂಲ್ಗೆ ಹೋಗಿ 2 ಸ್ಕೂಲ್ಗೆ ಹೋಗಿ ಮಾಡಿದ್ರಿ. ಯಾರೋ ಒಬ್ರು NRI ಫ್ರೀ ಆಗಿ ಇದು ಏನು ಈ ಪ್ಯಾಡ್ಸ್ ಎಲ್ಲ ಕಂಪ್ಲೀಟ್ ಬಾಕ್ಸಸ್ ಅದನ್ನ ಸ್ಪಾನ್ಸರ್ ಮಾಡಿದ್ರು. ಸುಮ್ಮನೆ ಯಾರೋ ಮೆಸೇಜ್ ಹೋಯ್ತು, ಅವರು ಸ್ಪಾನ್ಸರ್ ಮಾಡ್ಬಿಟ್ರು. ಆದ್ರೆ ಮಕ್ಕಳಿಗೆ ಅದ್ರ ಬಗ್ಗೆ ಅವೇರ್ನೆಸ್, ಯಾಕಂದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳು ಸ್ವಲ್ಪ ಇದಿರಲ್ಲ, ಟೀಚರ್ ಹೇಳ್ಕೊಳಕ್ಕಾಗಲ್ಲ. ಅಲ್ಲೊಂದು ನೋಡಲ್ ಆಫೀಸರ್ ಒಂದು ಟೀಚರ್ ನೀವೇ ಮಾಡಿ ಅವ್ರ ಹತ್ರ ಮಕ್ಕಳೆಲ್ಲ ಪ್ರಾಬ್ಲಮ್ ಹೇಳ್ಕೊಬೇಕು ಅಂತ ನಾವು ಅದನ್ನ ಅವ್ರಿಗೆ ಹೇಳಿ ಗೈನಕಾಲಜಿಸ್ಟ್ ಕರ್ಕೊಂಡು ಹೋಗಿದ್ವಿ ನಾವು ಸ್ಪರ್ಶ ಹಾಸ್ಪಿಟಲ್ ಇಂದ. ಅವರೊಂದು ಲೆಕ್ಚರ್ ಕೊಟ್ಟು, ನೀವು ಇದಕ್ಕೆಲ್ಲ ನಾಚಿಕೆ ಪಡ್ಕೊಂಡ್ಬಾರ್ದು, ಇದೆಲ್ಲ ಏನೋ ನೇಚರ್. ಸೊ ನಿಮ್ಗೆ ಈ ತರ ಪ್ರಾಬ್ಲಮ್ ಆದಾಗ ರೀಚ್ ಔಟ್ ಟು ಯುವರ್ ಟೀಚರ್ ಅವ್ರಿಗೆ ಹೇಳಿ. ಆಮೇಲೆ ಒಂದು ಫಸ್ಟ್ ಏಡ್ ಬಾಕ್ಸ್ ಇರಿಸಿದ್ರಿ. ಈಗ ಫಸ್ಟ್ ಏಡ್ ಬಾಕ್ಸ್ ಅಲ್ಲಿ ಮಾಮೂಲಾಗಿ ಇದು ಈ ಬ್ಯಾಂಡೇಜ್ ಜೊತೆಗೆ ಇವಾಗ ಸ್ಯಾನಿಟರಿ ಪ್ಯಾಡ್ಸ್ ಇರುತ್ತೆ. ಸೊ ಯಾವ್ದೋ ನಮ್ಮ ಮಧ್ಯದಲ್ಲಿ ಏನಾದ್ರು ಈ ತರ ಆದಾಗ ಅವ್ರು ಅದನ್ನ ಟೀಚರ್ ತಗೊಂಡು ಚೇಂಜ್ ಮಾಡ್ಬೇಕು. ಅಂಡ್ ದಿಲೀಪ್ ಅವರು ವಾಪಸ್ ಬಂದ್ರು ಅಂತ ಕಾಣುತ್ತೆ. ಅವ್ರೇನಾದ್ರು ಟು ಟಾಕ್ ಅ ಕಪಲ್ ಆಫ್ ವರ್ಡ್ಸ್ ಬಿಫೋರ್ ವಿ ವಿಲ್ ವೈಂಡ್ ಅಪ್. ದಿಲೀಪ್? ಮೇಡಮ್ ಸರ್, ಯಾ ಮೇಡಮ್, ಅದೇ ಪೆಟ್ರೋಲ್ ಬಂಕ್ ಅಲ್ಲಿ ನಾವು 16 years ಎಕ್ಸ್ಪೀರಿಯನ್ಸ್ ಇನ್ನ ನಡೀತಾ ಇದೆ. 2 ಔಟ್ಲೆಟ್ ಇದೆ. ಸೊ ಇದು ಲಾಸ್ಟ್ ಇಯರ್ ನಾವೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಸೇಮ್ ಅದೇ ಜನ ಹುಡುಗರು ಬಂದ್ಬಿಟ್ಟು, ಅಂಕಲ್ ಈ ವರ್ಷನೂ ಕೊಡ್ತೀರಾ ಅಂತ. ಅಂದ್ರೆ ಈ ವರ್ಷ ಅಂದ್ರೆ ಈ ಲಾಕ್ ಡೌನ್ ನಮ್ಮ ಏನ್ ಸೆಕೆಂಡ್ ವೇವ್ ಬಂದಿದೆ ಅವಾಗ್ಲೂ ಕೊಡ್ತೀರಾ ಅಂತ ಇದು ಮಾಡಿದ್ರು. ನಾನು ಆಯ್ತಪ್ಪ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ, ಬರ್ತೀನಿ ನಿಮ್ ಏರಿಯಾಗೆ ಅಂತ. ಸೊ ಅಲ್ಲಿ ಹೋಗ್ತಾ ಇದ್ವಿ, ಅವ್ರು ಊಟ ಕೊಡೋದಾಗ್ಲಿ ಎಲ್ಲ ಮಾಡ್ತಾ ಇದ್ವಿ. ಇದನ್ನ ಆಯ್ತು, ಒಬ್ಬೊಬ್ರು ಬಂದ್ಬಿಟ್ಟು ರೋಡ್ ಸೈಡ್ ಅಲ್ಲಿ ಇದ್ದಾಗ ಅವ್ರು ಕೊಟ್ಟಾಗ ಕೈ ತೊಳೆಯಕ್ ನೀರಿಲ್ಲ ಅಂತಾರೆ. ಸೊ ದೆನ್ ಆಯ್ತು, ನೀರು ಒಂದು ಕೊಡೋಣ, ಒಂದು ಬಾಟಲ್ ನೀರು ಪ್ಲಸ್ ಒಂದು ಪ್ಯಾಕೆಟ್ ಫುಡ್ ಕೊಡೋಣ ಅಂತ ಅದನ್ನು ಮಾಡಿದ್ವಿ. ಆಮೇಲೆ ಒಂದು ಜಾಗ ಮೇಡಮ್, ನಾವು ಹೋಗಿರೋ ಜಾಗದಲ್ಲಿ ಎಲ್ಲ ಲೇಬರರ್ಸ್, ಡೈಲಿ ವೇಜ್ ಲೇಬರರ್ಸ್, ಅವ್ರು ಏನ್ ಇವತ್ತು ಅರ್ನ್ ಮಾಡ್ತಾರೆ ಅದನ್ನ ಅವರು ಊಟ ಮಾಡ್ಬೇಕಷ್ಟೇ. ಅವ್ರ ಸೇವಿಂಗ್ ಅಂತೂ ಏನು ಇಲ್ಲ. ಈ ಟೈಮ್ ಅಲ್ಲಿ ಎಲ್ಲೋ ಕೆಲ್ಸಗಳಿಲ್ಲ ಅವ್ರಿಗೆ. ಸೊ ಆ ಪೀರಿಯಡ್ ಅಲ್ಲಿ ನನ್ಗೆ ಒಂದು ಚಿಕ್ಕ ಹುಡುಗ 3 ವರ್ಷ 3 years 4 years ಇರ್ಬೋದು, ಬಂದು ಅಂಕಲ್ ಇವತ್ತೇನ್ ಬಿರಿಯಾನಿ ಕೊಡ್ತೀರಾ ಅಂತ ಕೇಳ್ದ. ನಾನ್ ಇಟ್ಕೊಂಡು ಏನಪ್ಪಾ ಬಿರಿಯಾನಿ ಬೇಕಾ, ಆಯ್ತು ಬಿಡು ಮಾಡೋಣ, ನಾಳೆ ನೋಡೋಣ ಏನೋ ಒಂದ್ ಮಾಡೋಣ ಅಂತ. ಸೊ ನೆಕ್ಸ್ಟ್ ಇನ್ನೊಂದು 3 days ಆದ್ಮೇಲೆ ಸಂಡೇ ಬಂತು ನಮ್ಗೆ. ಸಂಡೇ ಆಯ್ತು ಇವತ್ತು ಬಿರಿಯಾನಿ ಮಾಡಿಸ್ಬಿಡೋಣ ಅನ್ಬಿಟ್ಟು ಹೋಗಿ ಅದೇ ಏರಿಯಾಗೆ ಹೋಗ್ಬಿಟ್ಟು ಎಲ್ಲರಿಗೂ ಬಿರಿಯಾನಿ ಕೊಟ್ವಿ. ಸೊ ಇವತ್ತು ಆ ಏರಿಯಾಗ ದಿನಾಗ್ಲೂ ಹೋಗ್ತಾ ಇದ್ದೀನಿ. ಆ ಏರಿಯಾಗ ಹೋದ್ರೆ ಅವ್ರು ಕರೆಯೋದು ಬಿರಿಯಾನಿ ಅಂಕಲ್ ಬಂದ್ರು ಬನ್ನಿ ಅಂತ. ಸೊ ಅಲ್ಲಿ ಏರಿಯಾದಲ್ಲಿ ಬಿರಿಯಾನಿ ಅಂಕಲ್ ಆಗ್ಬಿಟ್ಟಿದ್ದೀನಿ. ಸೊ ಆಮೇಲೆ
ರೇಷನ್ ಇವಾಗ ನಾನು ಆಗ್ಲೇ ನಿಮ್ಗೆ ವೆಹಿಕಲ್ ಅಲ್ಲಿ ಲೋಡ್ ಮಾಡಿರೋ ರೇಷನ್ ಪ್ರೋಸೆಸ್, ಸೊ ರೇಷನ್ ರೆಡಿ ಇದೆ. ಸೊ ಒನ್ಸ್ ಮೀಟಿಂಗ್ ಆಗಿದ ತಕ್ಷಣ ಹೋಗಿ ಒಂದು 35 ಫ್ಯಾಮಿಲೀಸ್ಗೆ ಅಲ್ಲಿ ಐಡೆಂಟಿಫೈ ಮಾಡಿದೀವಿ, ಅವ್ರಿಗೆ ರೇಷನ್ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ. ಆಮೇಲೆ ನಮ್ಮ ಪೆಟ್ರೋಲ್ ಬಂಕ್ ಅಲ್ಲಿ ಒಂದು ಡೆಸಿಗ್ನೇಟೆಡ್ ಸ್ಲಾಟ್ ಅಂತ ಒಂದು ಜಾಗ ಇಟ್ಬಿಟ್ಟಿದೀವಿ ಮೇಡಮ್ ನಾವು. ಏನಂದ್ರೆ ಇವತ್ತು ಫ್ರಂಟ್ ಲೈನ್ ವಾರಿಯರ್ಸ್ ಆಗ್ಲಿ, ನಮ್ಮ ಡಾಕ್ಟರ್ಸ್ ಬರ್ತಾರೆ, ಆಂಬುಲೆನ್ಸಸ್ ಅವರು ಬರ್ತಾರೆ, ಸೊ ಅವ್ರಿಗೆಲ್ಲ ನೀರ್ ಬಾಟ್ಲು ಅಂತ ವಿಟಮಿನ್ ಸಿ ವಾಟರ್ ಅಂದ್ಬಿಟ್ಟು ನೀರ್ ಬಾಟ್ಲ್ ಇಟ್ಬಿಟ್ಟಿದೀವಿ. ಸೊ ಯಾರು ಬರ್ತಾರೆ ಅವ್ರಿಗೆ ನೀರ್ ಬೇಕು ಅಂದ್ರೆ ದೇ ಫ್ರೀ ಆಫ್ ಕಾಸ್ಟ್, ನಾಟ್ ಫಾರ್ ಸೇಲ್ ಅಂತ ಬೋರ್ಡ್ ಹಾಕಿ ಅವ್ರು ಬೇಕು ಅಂತ ತಗೊಂಡು ಹೋಗ್ತಾ ಇರ್ಬೋದು. ಸೊ ಅದಕ್ಕೇನು ಅಬ್ಜೆಕ್ಷನ್ ಇಲ್ಲ ನಮ್ ಕಡೆಯಿಂದ. ಇನ್ನ ವಾಟರ್ಸು ಅಷ್ಟೇ, ಸ್ವಲ್ಪ ಜನ ಯಾರು ಈ ಪೋಸ್ಟ್ ಎಲ್ಲ ನೋಡಿ ಅಣ್ಣ ನಾವು ವಾಟರ್ ಕೊಡ್ತೀವಿ ನಿಮ್ಗೆ, ನೀವು ಅದನ್ನ ನೀವು ಹಂಚ್ತಾ ಇದ್ದೀರಾ, ನಾವು ಮನೆಯಿಂದ ಆಚೆ ಕಡೆ ಬರಕ್ ಆಗ್ತಾ ಇಲ್ಲ, ಅಟ್ಲೀಸ್ಟ್ ನೀವು ಬಂದು ಮಾಡ್ತಾ ಇದ್ದೀರಾ. ಸೊ ಈ ತರ ಎಲ್ಲ ಒಂದೊಂದು ಪ್ರೋಸೆಸ್ ನಡೀತಾ ಇದೆ ಮೇಡಮ್. ಇನ್ನ ಮುಂದಕ್ಕಿನ್ನ ನೋಡೋಣ, ಇದೇ ತರ ಕಂಟಿನ್ಯೂ ಆಯ್ತು ಲಾಕ್ ಡೌನ್ ಅಂದ್ರೆ ಇದೇ ತರ ನನ್ನ ಕೈಯಲ್ಲಿ ಆದಷ್ಟು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು. ವೆರಿ ನೈಸ್ ದಿಲೀಪ್ ಅವ್ರೆ, ಅದು ಅಂಡ್ ನೀವ್ ಹೇಳಿದ ಮಾತು ಎಷ್ಟು ಸತ್ಯ ಅಂದ್ರೆ, ಎಷ್ಟೊಂದು ಜನಕ್ಕೆ ಈಗ ಫಾರ್ ಎಕ್ಸಾಂಪಲ್ ನಾನು ಈ ಸಿಚುವೇಶನ್ ಅಲ್ಲಿ ವಾಟ್ ಇಸ್ ದ ಬೆಸ್ಟ್ ಐ ಕ್ಯಾನ್ ಡೂ ಅಂದ್ರೆ, ಮೊದಲನೇದಾಗಿ ನಾನು ಒಂದು ಟೈಪ್ 2 ಡಯಾಬಿಟಿಕ್ಸ್ ಫ್ರಮ್ ಆಲ್ಮೋಸ್ಟ್ 28 years. ಸೊ ಹಾಗಾಗಿ ಬೇರೆಯವ್ರ ತರ ನಾನು ಸಣ್ಣ ಪುಟ್ಟ ರಿಸ್ಕ್ ತಗೊಳಂಗಿಲ್ಲ. ಆದ್ರೆ ನನ್ನ ಒಂದು ಪ್ಲಸ್ ಪಾಯಿಂಟ್ ಏನು ಅಂತ ಐಡೆಂಟಿಫೈ ಮಾಡಿದಾಗ, ನ್ಯೂಟ್ರಿಷನ್ ನಾಲೆಡ್ಜ್ ಮನೇಲೇ ಇದ್ದು ಎಲ್ಲರಿಗೂ ಸಿಂಪಲ್ ಟರ್ಮ್ಸ್ ಅಲ್ಲಿ, ಈಗ ಎಲ್ಲರೂ ಒಬ್ರು ನಮ್ಮ ರಾಯ್ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು, ಎಲ್ಲರ ಕೈಯಲ್ಲೂ ಒಂದು ವಾಟ್ಸ್ಆಪ್ ಇರಲ್ಲ, ಇನ್ಸ್ಟಾಗ್ರಾಮ್ ಇರಲ್ಲ, ಹೋಗ್ಬಿಟ್ಟು ಗೌರ್ಮೆಂಟ್ ವೆಬ್ಸೈಟ್ಸ್ ಅಲ್ಲಿ ಏನ್ ಹೇಳ್ತಾ ಇದಾರೆ ತಿಳ್ಕೊಳ್ಳೋಷ್ಟು ಇರಲ್ಲ. ಬಟ್ ಆ ದೊಡ್ಡ ಇನ್ಫಾರ್ಮೇಶನ್ ನ ತಗೊಂಡು ಸಣ್ಣದಾಗಿ ಎಲ್ಲರಿಗೂ ಅರ್ಥ ಆಗಂಗೆ ಬ್ರೇಕ್ ಡೌನ್ ಮಾಡಿ ಅದನ್ನ ನಾನು ಹಂಚ್ತೀನಿ. ಸಿ ದಟ್ ಇಸ್ ಮೈ ಪ್ಲಸ್ ಪಾಯಿಂಟ್, ದಟ್ ಐ ಕ್ಯಾನ್ ಡೂ ಸೇಫ್ ಆಗಿ ಇದ್ಕೊಂಡು ಜೊತೆಗೆ ಇನ್ನೊಬ್ರಿಗೆ ಸಹಾಯ ಮಾಡಂಗೆ. ಅಂಡ್ ನಿಮಗೆ ಹೇಳ್ದಂಗೆ ಎಷ್ಟೋ ಜನಕ್ಕೆ ಮಾಡಬೇಕು ಅಂದ್ರೂ ಆಗಲ್ಲ, ಬಟ್ ಯು ಪೀಪಲ್ ಫ್ರಂಟ್ ಲೈನ್ ಅಲ್ಲಿ ಇದ್ಕೊಂಡು ಯು ಆರ್ ಡೂಯಿಂಗ್ ಇಟ್. ಸೊ ನಮ್ಮೆಲ್ಲರ ಕಡೆಯಿಂದ ಥ್ಯಾಂಕ್ ಯು ಆಲ್ ಸೋ ಮಚ್. ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಗಾಡ್ ಬ್ಲೆಸ್. ಎಷ್ಟು ಚೆನ್ನಾಗಿತ್ತಲ್ಲ ಟಾಕಿಂಗ್, ಶೇರಿಂಗ್, SIR ಇನಿಷಿಯೇಟಿವ್ ಅವರು ಏನು ಮಾಡ್ತಾ ಇದ್ದಾರೆ ಅಂತ. ಸೊ ದೇವರು ಅವ್ರಿಗಿನ್ನ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಕೇಳ್ತಾ, ನೆಕ್ಸ್ಟ್ ವೀಕ್ ಪರಿಚಯ ಪರಿಮಳ ಕಾರ್ಯಕ್ರಮದಲ್ಲಿ ಇನ್ನೊಂದು ಎಕ್ಸ್ಪರ್ಟ್ ಜೊತೆ ನಿಮ್ಮನ್ನು ಭೇಟಿ ಆಗ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.